ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ, ಬಟ್ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೂ ಮುಂಚೆ ನನ್ನ ಬಂಗಾರಿಗೆ ಹುಷಾರಿಲ್ದಂಗೆ ಆಗೋಯ್ತು. ಎವ್ರಿ ಇಯರ್ ಈ ಡೇನೇ ಈ ಥರ ಆಗ್ತಾ ಇರುತ್ತೆ, ಏನಾದರೂ ಒಂದು ಇನ್ಸಿಡೆಂಟು. ಸೊ ಈ ಇಯರ್ ಜಶ್ವಿಗೆ ಹುಷಾರಿಲ್ಲ, ಜ್ವರ ಬಂದಿದೆ. ಸೊ ಹಾಗಾಗಿ ಅವಳನ್ನ ಫಸ್ಟ್ ಹಾಸ್ಪಿಟಲ್ಗೆ ತೋರಿಸಿ ಅದಾದಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಫಸ್ಟ್ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೆ, ಆವಾಗ ಸ್ಟಿಕ್ಕರ್ ಸಿಕ್ತು, ಅದನ್ನೆಲ್ಲ ಹಾಕ್ಕೊಂಡು ಅವಳು ಸ್ವಲ್ಪ ಕಾಮಾಗಿದ್ದಾಳೆ. ಇಲ್ಲ ಅಂದಿದ್ರೆ ಅಮ್ಮ ಅಪ್ಪ ಅಂತೆಲ್ಲ ಅಳ್ತಾ ಇದ್ಲು. ತುಂಬ ಜ್ವರ ಬಂದಿದೆ, ಹಾಗಾಗಿ ಇವತ್ತು ಬೇಗನೆ ಹೊರಟಿದ್ದೀವಿ. ಸೊ ಏನು ಸ್ಪೆಷಲ್ ಡೇ ಏನು ಅಂತ ನನ್ನ ಮುಂದಿನ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಏನು ಗೊತ್ತೆ ಬಂಗಾರಿ ನಿಮಗೆ? ಜ್ವರ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸೊ ಇವಳಿಗೆ ಮೆಡಿಸಿನ್ ಹಾಕಿದ್ದೀವಿ, ಸಿರಪ್ಪು, ಬಟ್ ಆದರೂ ಕೂಡ ಕಮ್ಮಿ ಆಗಿಲ್ಲ. ಹಾಗಾಗಿ ಒಂದ್ಸಲ ಕನ್ಸಲ್ಟ್ ಮಾಡಿದ್ರೇ ಬೆಸ್ಟು. ಬಿಕಾಸ್ ಈಗಿನ ಇದರಲ್ಲಿ ಮಕ್ಳುಗಳನ್ನ ಜಾಸ್ತಿ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಹಾಗಾಗಿ ಒಂದ್ಸಲ ತೋರಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಈಗ ನಾನು, ಸುದಿ, ಜಶ್ವಿ 3 ಜನ ಕೂಡ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮತ್ತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವಾಗ ಒಂದು ಶಾಪ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಸುದಿ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ನಮ್ಗೆ ಇಷ್ಟ ಆಗಿರೋಂತಹ ಗಿಫ್ಟ್ ಸಿಗುತ್ತೋ ಅಥವಾ ಸಿಗಲ್ವೋ, ಅಥವಾ ಇಷ್ಟ ಆಗುತ್ತೋ, ತೊಗೊತೀವೋ ತೊಗೊಳ್ಳಲ್ವೋ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇವತ್ತು ಪ್ಲ್ಯಾನ್ ಇದ್ದಿದ್ದು ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸರಿ ಅಂತ ಅಂದ್ಕೊಂಡಿದ್ವಿ, ಬಟ್ ಜಶ್ವಿಗೆ ಹುಷಾರಿಲ್ದಿದ್ದ ರೀಸನ್ನಿಂದ ನಾವು ಮೈಸೂರಿಗೆ ಹೋಗೋಕ್ಕಾಗಲಿಲ್ಲ. ಸೊ KR ನಗರಲ್ಲೇ ಎಲ್ಲರೂ ಹೋಗೋಣ ಬಿಡು ಅಂತ ಹೇಳಿದ್ರು. ಅಲ್ಲಿ ನೋಡೋಕೆ ಹೋದರೆ ಜಶ್ವಿಗೆ ಹುಷಾರಿಲ್ವಲ್ಲ, ಸೊ ಏನು ಮಾಡಲಿಕ್ಕಾಗಲಿಲ್ಲ. ಸೊ ಅವಳನ್ನ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ ಫ್ರೆಶ್ ಅಪ್ ಮಾಡಿ, ಸೊ ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಏನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನು ಕೊಡಿಸ್ತಾರೆ ಅಂತ. ಸೊ ನಿಮಗೆ ನಾನು ಅಲ್ಲಿ ಸಿಗ್ತೀನಿ, ನೋಡೋಣ. ಆ್ಯಂಡ್ ನನ್ನ ಔಟ್ಫಿಟ್ ಕೂಡ ನಾನು ಆಮೇಲೆ ತೋರಿಸ್ತೀನಿ. ನನಗಂತೂ ಇದು ತುಂಬ ಇಷ್ಟ ಆಯಿತು ಡ್ರೆಸ್ಸು. ಐ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನದು? ಜೆಲ್ಲಿ ತಿಂತಾ ಇದ್ದಾರಂತ ಮೇಡಮು. ಸೊ ನೀವೆಲ್ಲ ಅನ್ಕೊಬೋದು, ಏನೋ ಡೇ ಇದೆ, ಏನೋ ಸ್ಪೆಷಲ್ ಡೇ ಅಂತ ಹೇಳ್ತಾ ಇದ್ದಾರೆ, ಬಟ್ ಏನು ಅಂತ ಹೇಳ್ತಾ ಇಲ್ಲ ಅಂತ. ಫ್ರೆಂಡ್ಸ್, ನನ್ನ ಬರ್ಡೇ ಇತ್ತು, ಹಾಗಾಗಿ ಏನಾದರೂ ತಗೊಳ್ವಿ ಅಥವಾ ಏನಾದರೂ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡೋಗಿದ್ರು. ಹಾಗಾಗಿ ನಾವು ಹೊರಟ್ವಿ. ನಾವು ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದೆಲ್ಲ ಫೇಲ್ಡ್ ಆಯಿತು. ಸೊ ಫೈನಲಿ ಏನಾದರೂ ತಗೊಳ್ಳೋಣ ಅಂತ. ಸೊ ಫ್ರೆಂಡ್ಸ್, ಗಿಫ್ಟ್ ನೋಡ್ಲಿಕ್ಕೆ ಹೋದ್ವಿ, ಯಾವುದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮ್ ನೋಡೋಣ ಬಿಡು ಅಂತ. ಸೊ ಹಾಗೆ ನೋಡ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಸೊ ನಾವೇನೋ ಅಂದ್ಕೊಂಡಿರ್ತೀವಿ ತೊಗೊಬೇಕು ಅಂತ, ಬಟ್ ಅಲ್ಲಿ ಇನ್ನೇನೋ ಆಗಿರುತ್ತೆ. ಹಾಗಾಗಿ ಬೇಡ, ನಮಗೆ ಬೇಕಾಗಿರೋದೇ ಸಿಗಲಿ ಅಂತ ಅಂದ್ಬಿಟ್ಟು ನಾನೇ ಬೇಡ ಬಿಡಿ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಏನಾರ ಮೈಸೂರಿಗೆ ಹೋದಾಗ ಅಲ್ಲೇ ನೋಡೋಣ ಅಂತ ಹೇಳಿದ್ದಾರೆ. ಸೊ ನಾನು ಮೇಯ್ನ್ ಕಾಲುಂಗುರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಸೊ ಒಂದ್ಸಲ ಮೈಸೂರಿಗೆ ಹೋದಾಗಲಿ ನೋಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ರಿಟರ್ನ್ ಆದ್ವಿ. ಸೊ ಜಶ್ವಿನ ನೋಡಿದ್ರೆ ನನಗೆ ಅದೇ ಸೆಲೆಬ್ರೇಷನ್ ಮಾಡ್ಕೊಬೇಕು ಅಂತಲೂ ಏನು ಅನಿಸ್ಲಿಲ್ಲ, ಬಟ್ ಅವಳದೇ ಹಿಂಸೆ. ಅಮ್ಮ ನಡೀರಿ ಹೋಗೋಣ, ಐಸ್ ಮ್ಯಾಜಿಕ್ಕಿಗೆ ನಡೀರಿ ಹೋಗೋಣ ಅಂತ. ಹಾಗೆ ನಾನು, ಯತಿ, ಜಶ್ವಿ, ಸುದಿ ಇಷ್ಟು ಜನ ಹೋದ್ವಿ. ಯತಿಗೆ ಇಷ್ಟ ಇರಲಿಲ್ಲ, ಹಾಗಾಗಿ ಫೇಸ್ ಕವರ್ ಮಾಡ್ಕೊಂಡ. ಎಲ್ಲಿಗೆ ಹೋಗ್ಬೇಕಮ್ಮ? ಏನಕ್ಕಮ್ಮ? ನನ್ನ ಫ್ರೆಂಡ್ ಯಾರು? ಹಾಂ ನನ್ನ ಚೆಂಡು. ಏನು? ಆ್ಯಂಡ್ ನಾನು ತುಂಬ ವ್ಲಾಗ್ಸಲ್ಲಿ ಕೂಡ ನಿಮ್ಗೆ ಹೇಳಿದ್ರಿ, ನಾವು ಏನೇ ಒಂದು ಸೆಲೆಬ್ರೇಷನ್ ಆದರೆ ಇಲ್ಲೇ ಮಾಡೋದು ಅಂತ. ಹಾಗಾಗಿ ಇಲ್ಲಿಗೆ ಬಂದ್ವಿ. ನಮಗೆ ಈ ಬಾರಿ ಸ್ವಲ್ಪ ಪ್ಲೇಸ್ ಚೆನ್ನಾಗಿರೋದೇ ಸಿಕ್ತು ಅಂತ ಹೇಳ್ಬೋದು. ಕೇಕ್ ಕಟ್ಟಿಂಗ್ಗೆ ಸರ್ಪ್ರೈಸ್ಲಿ ಈ ಬಾರಿ ಕೇಕ್ ನನ್ನ ತಮ್ಮ ಕಟ್ ಮಾಡಿಸ್ತಾ, ಸುದಿನೂ ತೊಗೊತಾ ಇದ್ರು. ಅಷ್ಟರಲ್ಲಿ ಯತಿ ತೊಗೊಂಡಲ್ಲ, ಹಾಗಾಗಿ ಅವರು ಕೂಡ ಸುಮ್ಮನೆ ಆದರು. ಜಶ್ವಿಗೆ ಈ ಥರ ಆಗಿರೋದ್ರಿಂದ ನಮಗೂ ಅಷ್ಟೊಂದೇನು ಖುಷಿ ಇರಲಿಲ್ಲ, ಬಟ್ ಅವಳ ಸಂತೋಷಕ್ಕೋಸ್ಕರನಾದರೂ ನಾವು ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಬಂದ್ವಿ. ನನಗಿಂತ ಹೆಚ್ಚು ಅವಳದೇ ತುಂಬ ಹಠ ಇತ್ತು, ಹೋಗೋಣ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಕ್ಲಾಪ್ಸ್ ಎಲ್ಲ ಮಾಡ್ತಾ ಇದ್ದಾಳೆ. ಅವಳಿಗಂತೂ ತುಂಬ ಇಷ್ಟ ಈ ಥರ ಎಲ್ಲ ಕೇಕ್ ಕಟ್ಟಿಂಗ್ಸ್ಗೆಲ್ಲ. ಸೊ ಎಲ್ಲರೂ ಪೇರೆಂಟ್ಸ್ ಥರ ನಾನು ಕೂಡ ನನ್ನ ಮಗಳ ಜೊತೆನೇ ಕೇಕ್ ಕಟ್ ಮಾಡಿಸ್ದೆ ಈ ಬಾರಿ. ಸೊ
ಕೇಕ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಜಶ್ವಿ ಇದೆಲ್ಲ ಲೈಕ್ ಮಾಡಲ್ಲ. ಅವಳು ಏನಿದ್ರು ಬರೀ ಕಟಿಂಗ್ ಮಾಡೋದು ಅಷ್ಟೇ. ಸೊ ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ನಾನು, ಸುಧಿ, ಜಶ್ವಿ, ಯತಿ ಮತ್ತು ಯತಿ ಫ್ರೆಂಡು ಇಷ್ಟು ಜನ ಹೋಗಿದ್ವಿ. ಇಲ್ಲಿ ಒಬ್ಬೊಬ್ಬರಾಗಿ ಏನೇನು ಬೇಕು ಅಂತ ತೊಗೊಂಡ್ರು. ಸೊ ಅಷ್ಟರಲ್ಲಿ ಸುಧಿ ಐಸ್ ಕ್ರೀಮ್ ತೊಗೊಂಡ್ರಲ್ವ, ಹಾಗಾಗಿ ಅಲ್ಲಿ ಜಶ್ವಿ ಅದ್ರ ಮೇಲಿದ್ದು ಚೆರಿನ ಎತ್ಕೊಳ್ಳೋಕ್ಕೆ ಸರ್ಕಸ್ ಮಾಡ್ತಾಯಿದ್ಲು. ನಾವು ಎತ್ಕೊಡ್ತೀವಿ ಅಂದರೂ ಕೇಳಿಲ್ಲ. ಸೊ ಫೈನಲಿ ಎತ್ಕೊಂಡ್ಲು. ಅದನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾಯಿದ್ವಿ. ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತಲ್ಲ ಮಗು ಅಂತ. ಅಷ್ಟೇ, ಅವಳು ಇನ್ನೇನು ತಿನ್ನಲ್ಲ. ನೀವು ನನ್ನ ಪ್ರತಿಯೊಂದು ವ್ಲಾಗಲ್ಲೂ ಕೂಡ ನೋಡ್ಬೋದು. ಅವಳೇನು ಅಷ್ಟು ಇಷ್ಟಪಡೋದಿಲ್ಲ ತಿನ್ನೋಕ್ಕೆ. ಎಲ್ಲೋ ಕೆಲವೊಂದು ಐಟಮ್ಸ್ ಮಾತ್ರ ಅವಳು ಲೈಕ್ ಮಾಡ್ತಾಳೆ. ಅದು ಬಿಟ್ಟರೆ ಇನ್ನೇನು ಕೂಡ ಅವಳು ಲೈಕ್ ಮಾಡೋದಿಲ್ಲ. ಸೊ ಅವಳು ಏನು ಐಟಮ್ಸ್ನ ಲೈಕ್ ಮಾಡ್ತಾಳೆ ಅದನ್ನು ಮಾತ್ರ ನಾವು ಕೊಡಿಸ್ತೀವಿ. ಅಷ್ಟೇ ಅವಳು ತಿಂದಿದ್ದೀನಿ, ಏನು ಕೂಡ ತಿನ್ನಲಿಲ್ಲ. ಸೊ ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಊರಿಗೆ ರಿಟರ್ನ್ ಆದ್ವಿ. ಸೊ ಆನ್ ದಿ ವೇ ಬರಬೇಕಾದ್ರೆ ಈ ಒಂದು ಊರಲ್ಲಿ ಶಬರಿಮಲೆಗೆ ಅಂತ ಹೋಗ್ತಾಯಿದ್ರು ಅಂತ ಹೇಳಿ ಊರು ತುಂಬ ಲೈಟಿಂಗ್ಸ್ ಹಾಕಿದ್ರು. ಅದನ್ನು ನೋಡೋಕೆ ಒಳ್ಳೆ ಹಬ್ಬದ ರೀತಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಟ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.